ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ವೇಣುಗಣಪತಿ. ಮೊದಲಿಗೆ ಮುಖ್ಯಾಂಶಗಳು. ಕಲಬುರಗಿ ರೈತರಿಗೆ 667 ಕೋಟಿ ರೂಪಾಯಿ ಬೆಳೆ ನಷ್ಟ ಪರಿಹಾರವನ್ನು ನೀಡಿದ ರಾಜ್ಯ ಸರ್ಕಾರ. ಏರಿದ ಬೆಲೆಯ ಪರಿಣಾಮ ಅಸಾಂಪ್ರದಾಯಿಕ ಪ್ರದೇಶಗಳಿಗೂ ಹಬ್ಬುತ್ತಿದೆ ಕಾಫಿ. ರಸಗೊಬ್ಬರಗಳ ಸಬ್ಸಿಡಿ ಯೋಜನೆಗೆ ಇನ್ನಷ್ಟು ಹಣವನ್ನು ತೆಗೆದಿರಿಸುವಂತೆ ಶಿಫಾರಸು ಮಾಡಿದ ಸಂಸದೀಯ ಸಮಿತಿ. ಬಿಟ್ಟಿರುವುದು ಉಪವಾಸವನ್ನು, ಹೋರಾಟವನ್ನಲ್ಲ, ಶ್ರೀ ಜಗದೀಶ್ ಸಿಂಗ್ ದಲ್ಲೇವಾಲ್. 1 ಬಿಲಿಯನ್ ಟನ್ ಆಮ್ಲಜನಕವನ್ನು ಉಪಯೋಗಿಸುತ್ತಿರುವ ಒಳನಾಡಿನ ನೀರಿನ ಪರಿಸರ. ಅಮೆರಿಕಾದಲ್ಲಿ ಜೇನುನೊಣಗಳು ಅಳಿವಿನಂಚಿನಲ್ಲಿವೆ ಎಂದ ವರದಿ. ಚಿಂತೆಯಲ್ಲಿ ರೈತರು. ಇದೀಗ ವಾರ್ತೆಗಳ ವಿವರ. ಕಲಬುರಗಿ ರೈತರಿಗೆ 667 ಕೋಟಿ ರೂಪಾಯಿ ಬೆಳೆ ನಷ್ಟ ಪರಿಹಾರವನ್ನು ನೀಡಿದ ರಾಜ್ಯ ಸರ್ಕಾರ. ಅಕಾಲಿಕ ಮಳೆಯಿಂದಾಗಿ ಹಿಂದಿನ ಮುಂಗಾರಿನಲ್ಲಿ ಕಲಬುರಗಿ ರೈತರ ಬೆಳೆ ನೆಲಕಚ್ಚಿತ್ತು. ಇದರಿಂದ ಅಪಾರ ನಷ್ಟವಾಗಿ ರೈತರಿಗೆ ತೊಂದರೆಯಾಗಿತ್ತು. ನಷ್ಟ ಪರಿಹಾರವನ್ನು ಕೊಡಬೇಕು ಎಂದು ರೈತರು ಒತ್ತಾಯಿಸಿದ್ದರು. ರೈತರ ಮನ್ನಣೆಯನ್ನು ಸ್ವೀಕರಿಸಿದ ರಾಜ್ಯ ಸರ್ಕಾರ ಇದೀಗ ಸುಮಾರು 2,36,933 ರೈತರಿಗೆ 667.73 ಕೋಟಿ ರೂಪಾಯಿ ಬೆಳೆ ಪರಿಹಾರವನ್ನು ನೀಡಲು ನಿರ್ಧರಿಸಿದೆ. ಈ ಹಣದಲ್ಲಿ ರೈತರು ಮಾಡಿಸಿದ ಬೆಳೆ ವಿಮೆ ಮತ್ತು ರಾಜ್ಯ ಸರ್ಕಾರ ನೀಡುತ್ತಿರುವ ಬೆಳೆ ನಷ್ಟ ಪರಿಹಾರ ಎರಡೂ ಕೂಡ ಸೇರಿವೆ. ಈ ವಿಷಯವನ್ನು ರೈತರೊಂದಿಗೆ ಹಂಚಿಕೊಂಡ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಶ್ರೀ ಪ್ರಿಯಾಂಕ್ ಖರ್ಗೆ, ರೈತರ ಬೇಡಿಕೆಯನ್ನು ಈಡೇರಿಸಲು ಸರ್ಕಾರ ಒಪ್ಪಿಕೊಂಡಿದೆ. ಇದೇ ಮೊದಲ ಬಾರಿಗೆ ಕಲಬುರಗಿ ಜಿಲ್ಲೆಯ ರೈತರಿಗೆ ಇಷ್ಟೊಂದು ಹಣ ಬಿಡುಗಡೆಯಾಗುತ್ತಿದೆ. ಹಿಂದಿನ ಮುಂಗಾರಿನಲ್ಲಿ ನಷ್ಟ ಹೊಂದಿದ ಪ್ರತಿಯೊಬ್ಬ ರೈತರಿಗೆ ಪರಿಹಾರ ಹಣ ದೊರೆಯುವಂತೆ ಮಾಡುತ್ತೇವೆ. ರೈತರು ಸಹ ಮುಂದಿನ ಹಂಗಾಮಿನಿಂದ ಬೆಳೆ ವಿಮೆ ಮಾಡಿಸಬೇಕು ಎಂದು ತಿಳಿಸಿದರು. ಏರಿದ ಬೆಲೆಯ ಪರಿಣಾಮ ಅಸಾಂಪ್ರದಾಯಿಕ ಪ್ರದೇಶಗಳಿಗೂ ಹಬ್ಬುತ್ತಿದೆ ಕಾಫಿ. ಪ್ರತಿಕೂಲ ಹವಾಮಾನದ ಕಾರಣದಿಂದ ಹಿಂದಿನ ವರ್ಷ ಜಾಗತಿಕವಾಗಿ ಕಾಫಿಯ ಉತ್ಪಾದನೆ ಕಡಿಮೆಯಾಗಿತ್ತು. ಇದರಿಂದ ಭಾರತದ ಕಾಫಿಗೆ ಅದ್ಭುತ ಬೆಲೆ ಬಂದು ರೈತರ ಆದಾಯ ದುಪ್ಪಟ್ಟಾಗಿತ್ತು. ಇದು ಈ ವರ್ಷ ಬೇರೆ ರೈತರನ್ನು ಸಹ ಕಾಫಿಯ ಕಡೆಗೆ ನೋಡುವಂತೆ ಮಾಡಿದೆ. ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಚಿಕ್ಕಮಗಳೂರು ಮತ್ತು ಕೊಡಗಿನಲ್ಲಿ ಕಾಫಿಯನ್ನು ಬೆಳೆಯುತ್ತಾರೆ. ಮಲೆನಾಡಿನ ಇತರ ಭಾಗಗಳಲ್ಲೂ ಸಹ ಕೆಲ ರೈತರು ಕಾಫಿಯನ್ನು ಬೆಳೆಯತೊಡಗಿದ ಉದಾಹರಣೆಗಳಿವೆ. ಆದರೆ ಹಿಂದಿನ ವರ್ಷ ಉತ್ತಮ ದರ ಬಂದ ನಂತರ ಕರ್ನಾಟಕದ ಇತರೆ ಭಾಗದ ರೈತರು ಸಹ ಕಾಫಿ ಬೆಳೆಯಲು ಉತ್ಸಾಹವನ್ನು ತೋರುತ್ತಿದ್ದಾರೆ. ಮೈಸೂರು, HD ಕೋಟೆ, ತುಮಕೂರು, ಚಿತ್ರದುರ್ಗ, ಪಾಲಕ್ಕಾಡ್ ಮತ್ತು ಹೊಸೂರಿನಿಂದ ರೈತರು ಕಾಫಿ ಬೆಳೆಗಾರರು ಮತ್ತು ನರ್ಸರಿಯವರ ಬಳಿ ಕಾಫಿ ಬೀಜ, ಗಿಡ, ಬೇಸಾಯದ ಬಗ್ಗೆ ವಿಚಾರಿಸುತ್ತಿದ್ದಾರೆ. ತಮ್ಮ ಜಮೀನಿನಲ್ಲೂ ಸಹ ಅಂತರ ಬೆಳೆಯಾಗಿ ಕಾಫಿ ಹಾಕುವ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಫಾರ್ಮ್ ಟಿವಿಯ ಜೊತೆಗೊಂಡು ಈಗಾಗಲೇ ಕೆಲ ರೈತರು ಅಸಾಂಪ್ರದಾಯಿಕ ಪ್ರದೇಶದಲ್ಲಿ ಯಶಸ್ವಿಯಾಗಿ ಕಾಫಿಯನ್ನು ಬೆಳೆಸುತ್ತಿದ್ದಾರೆ. ಈಗಂತೂ ಸ್ವತಃ ರೈತರೇ ಮುಂದೆ ಬಂದು ಕರ್ನಾಟಕದಾದ್ಯಂತ ಕಾಫಿ ಬೆಳೆಯುವ ಇಂಗಿತವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಆದರೆ ಕಾಫಿ ಬೆಳೆಯನ್ನು ಮತ್ತು ಬೆಳೆಗಾರರಿಗೆ ನೇರವಾಗಿ ಸಂಬಂಧಪಟ್ಟ ಕಾಫಿ ಬೋರ್ಡ್ ಮಾತ್ರ ಕಾಫಿ ಬೆಳೆಯಲು ಜಮೀನು ಸಮುದ್ರ ಮಟ್ಟಕ್ಕಿಂತ ಇಷ್ಟು ಎತ್ತರ ಇರಬೇಕು ಎನ್ನುತ್ತಲೇ ಇದೆ. ರಸಗೊಬ್ಬರಗಳ ಸಬ್ಸಿಡಿ ಯೋಜನೆಗೆ ಇನ್ನಷ್ಟು ಹಣವನ್ನು ತೆಗೆದಿರಿಸುವಂತೆ ಶಿಫಾರಸು ಮಾಡಿದ ಸಂಸದೀಯ ಸಮಿತಿ. ತೃಣಮೂಲ ಕಾಂಗ್ರೆಸ್ನ ಸಂಸದರಾಗಿರುವ ಕೀರ್ತಿ ಆಜಾದ್ ಅವರ ನೇತೃತ್ವದ ಸಂಸದೀಯ ಸಮಿತಿ ರಸಗೊಬ್ಬರಗಳ ಸಬ್ಸಿಡಿ ಯೋಜನೆಗೆ ಇನ್ನಷ್ಟು ಹಣವನ್ನು ತೆಗೆದಿರಿಸುವಂತೆ ಶಿಫಾರಸು ಮಾಡಿದೆ. ದೇಶದ ರಸಗೊಬ್ಬರಗಳ ಬಳಕೆ, ಬೇಡಿಕೆ ಮತ್ತು ಸರ್ಕಾರ ನೀಡುತ್ತಿರುವ ಸಬ್ಸಿಡಿಗಳ ಬಗ್ಗೆ ಕೂಲಂಕುಷವಾಗಿ ಅಧ್ಯಯನ ನಡೆಸಿ ಸಮಿತಿ ತನ್ನ ನಿರ್ಧಾರವನ್ನು ತಿಳಿಸಿದೆ. ಕೇಂದ್ರ ಸರ್ಕಾರ ಹಿಂದಿನ ಹಣಕಾಸು ವರ್ಷಕ್ಕೆ ಹೋಲಿಸಿದರೆ 2025-26ರಲ್ಲಿ ರಸಗೊಬ್ಬರಗಳ ಸಬ್ಸಿಡಿಗಾಗಿ ಕಡಿಮೆ ಹಣವನ್ನು ಮೀಸಲಿಟ್ಟಿದೆ. ಆದರೆ ದೇಶದಲ್ಲಿ ವರ್ಷದಿಂದ ವರ್ಷಕ್ಕೆ ರಸಗೊಬ್ಬರಗಳ ಬೇಡಿಕೆ ಹೆಚ್ಚುತ್ತಲೇ ಇದೆ. ಇದರಿಂದ ಸರ್ಕಾರ ಹೆಚ್ಚಿನ ಹಣವನ್ನು ಮೀಸಲಿಡಬೇಕಿತ್ತು. ಆದರೆ ಕಡಿಮೆ ಹಣವನ್ನು ಕಾಯ್ದಿರಿಸಲಾಗಿದೆ. ಇದರಿಂದ ಮುಂದೆ ರೈತರಿಗೆ ಹೆಚ್ಚಿನ ತೊಂದರೆಯಾಗುತ್ತದೆ. ಈ ಕೂಡಲೇ ಸರ್ಕಾರ ತನ್ನ ನಿರ್ಧಾರವನ್ನು ಬದಲಿಸಬೇಕು ಎಂದು ಸಮಿತಿ ತಿಳಿಸಿದೆ. ಭಾರತದಲ್ಲಿ ತಯಾರಾಗುತ್ತಿರುವ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ DAP ಗೊಬ್ಬರವನ್ನು ಇನ್ನಷ್ಟು ಉತ್ತೇಜಿಸಬೇಕು. ರೈತರ ನಡುವೆ ಆ ಗೊಬ್ಬರಗಳು ಹೆಚ್ಚು ಜನಪ್ರಿಯವಾಗುವಂತೆ ನೋಡಿಕೊಳ್ಳಬೇಕು ಎಂದು ಸಮಿತಿ ಶಿಫಾರಸು ಮಾಡಿದೆ. ಬಿಟ್ಟಿರುವುದು ಉಪವಾಸವನ್ನು, ಹೋರಾಟವನ್ನಲ್ಲ, ಶ್ರೀ ಜಗದೀಶ್ ಸಿಂಗ್ ದಲ್ಲೇವಾಲ್. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರಾದ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಕೋರಿಕೆಯ ಮೇರೆಗೆ ಹಿರಿಯ ರೈತ ಹೋರಾಟಗಾರ ಶ್ರೀ ಜಗದೀಶ್ ಸಿಂಗ್ ದಲ್ಲೇವಾಲ್ ಅವರು ಈ ಭಾನುವಾರ ಆಮರಣ ಉಪವಾಸವನ್ನು ನಿಲ್ಲಿಸಿದ್ದರು. ತದನಂತರ ಖಾಸಗಿ ಆಸ್ಪತ್ರೆಯಲ್ಲಿ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದರು. ಸಚಿವರ ಕೋರಿಕೆಯ ಮೇರೆಗೆ ತಾನು ಆಮರಣ ಉಪವಾಸವನ್ನು ನಿಲ್ಲಿಸಿದ್ದೇನೆ, ಆದರೆ ರೈತರ ಪರವಾಗಿ ಹೋರಾಟ ಮುಂದುವರಿಯಲಿದೆ ಎಂದು ಭರವಸೆಯನ್ನು ನೀಡಿದ್ದಾರೆ. ಮಾರ್ಚ್ 19ರಂದು ಶಂಭುಗಡಿಯಲ್ಲಿ ಹೋರಾಟ ನಿರತ ರೈತರನ್ನು ಚದುರಿಸಲಾಗಿತ್ತು. ತದನಂತರ ಹೋರಾಟ ಮುಗಿದಿದೆ ಎಂದೇ ಭಾವಿಸಲಾಗಿತ್ತು. ಇಷ್ಟೆಲ್ಲ ಆದ ಮೇಲೆ ದಲ್ಲೇವಾಲ್ ಅವರು ಉಪವಾಸವನ್ನು ಅಂತ್ಯ ಮಾಡಿದ್ದು ಹೋರಾಟದ ಅಂತ್ಯ ಎಂದು ತಿಳಿಯಲಾಗಿತ್ತು. ಆದರೆ ಹಾಗೇನೂ ಇಲ್ಲ. ರೈತರು ಈಗಲೂ ಸಹ ಪಂಜಾಬ್ನ ಹಳ್ಳಿಯಲ್ಲಿ ಹೋರಾಟ ನಡೆಸುತ್ತಿದ್ದಾರೆ. ಹಳ್ಳಿಯಲ್ಲಿ ಕಿಸಾನ್ ಮಹಾಪಂಚಾಯತ್ಗಳನ್ನು ಕರೆದು ಹೋರಾಟದ ರೂಪರೇಷೆಗಳನ್ನು ಸಿದ್ಧಪಡಿಸಲಾಗುತ್ತಿದೆ.
ರೈತರ ಬೇಡಿಕೆಯನ್ನು ಈಡೇರಿಸುವವರೆಗೆ ಹೋರಾಟವನ್ನು ನಿಲ್ಲಿಸುವ ಮಾತೇ ಇಲ್ಲ ಎಂದು ಶ್ರೀ ಜಗದೀತ್ ಸಿಂಗ್ ದಲ್ಲೇವಾಲ್ ಅವರು ಸ್ಪಷ್ಟಪಡಿಸಿದ್ದಾರೆ. ರೈತರ ಮತ್ತು ಕೇಂದ್ರ ಸರ್ಕಾರದ ಮುಂದಿನ ಹಂತದ ಮಾತುಕತೆ ಮೇ 4ಕ್ಕೆ ನಡೆಯಲಿದೆ. ಆ ಮಾತುಕತೆಯಲ್ಲಿ ಎಲ್ಲ ರೈತ ಮುಖಂಡರು ಸಹ ಭಾಗವಹಿಸಲಿದ್ದಾರೆ ಎಂದು ಅವರು ತಿಳಿಸಿದರು. ಇದೀಗ ಒಂದು ವಾಣಿಜ್ಯ ವಿರಾಮ. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು, ಕಾಳು, ಧಾನ್ಯದ ಬೆಳೆಗಳಲ್ಲಿ ಮಿತಿಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರೆಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರೆಸ್ ಇಕೋ ಸೈನ್ಸಸ್. ಬ್ಯಾರಿಕ್ಸ್ ಹಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ಸ್ ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರೆಸ್ ಇಕೋ ಸೈನ್ಸಸ್ ಅವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರೆಸ್ ಇಕೋ ಸೈನ್ಸಸ್. ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ಹಕ್ಕಿ ಜ್ವರದಿಂದ ಎಚ್ಚೆತ್ತ ಸರ್ಕಾರ, ಎಲ್ಲ ಕೋಳಿ ಫಾರಂಗಳ ಕಡ್ಡಾಯ ನೋಂದಣಿಗೆ ಕರೆ. ದೇಶದ 8 ರಾಜ್ಯಗಳ 34 ಕಡೆ ಹಕ್ಕಿ ಜ್ವರ ಕಾಣಿಸಿಕೊಂಡಿತ್ತು. ವೈರಾಣು ರೋಗ ಕೈ ಮೀರುವ ಹಂತಕ್ಕೆ ಹೋಗಲಿಲ್ಲವಾದರೂ ಅಪಾರ ಪ್ರಮಾಣದ ಆರ್ಥಿಕ ನಷ್ಟವನ್ನುಂಟು ಮಾಡಿದೆ. ಇದರಿಂದ ಎಚ್ಚೆತ್ತ ಸರ್ಕಾರ ಹಕ್ಕಿ ಜ್ವರದ ಹರಡುವಿಕೆಯನ್ನು ನಿಲ್ಲಿಸಲು ಸೂಕ್ತ ಕ್ರಮವನ್ನು ಕೈಗೊಳ್ಳುವಂತೆ ತಾಕೀತು ಮಾಡಿದೆ. ಸರ್ಕಾರದ ಆದೇಶದಿಂದ ಎಚ್ಚೆತ್ತ ಪಶುಸಂಗೋಪನಾ ಇಲಾಖೆ ಇದೀಗ ಎಲ್ಲ ಕೋಳಿ ಫಾರಂಗಳ ನೋಂದಣಿಯನ್ನು ಕಡ್ಡಾಯಗೊಳಿಸಿದೆ. ಇನ್ನೊಂದು ತಿಂಗಳೊಳಗೆ ತಮ್ಮ ರಾಜ್ಯದಲ್ಲಿರುವ ಕೋಳಿ ಫಾರಂಗಳ ಲೆಕ್ಕ ಕೊಡುವಂತೆ ರಾಜ್ಯ ಪಶುಸಂಗೋಪನಾ ಇಲಾಖೆಗಳಿಗೆ ನೋಟಿಸ್ ನೀಡಲಾಗಿದೆ. ಹಕ್ಕಿ ಜ್ವರವನ್ನು ನಿಯಂತ್ರಣಕ್ಕೆ ತರಲು 3 ಹಂತದ ಸೂತ್ರವೊಂದನ್ನು ತಯಾರಿಸಲಾಗಿದೆ. ಅದರ ಮೊದಲ ಹಂತ ಎಲ್ಲ ಕೋಳಿ ಫಾರಂಗಳ ಲೆಕ್ಕ ತೆಗೆದುಕೊಳ್ಳುವುದು. ನಂತರದ ಹಂತ ICAR ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೈ ಸೆಕ್ಯೂರಿಟಿ ಅನಿಮಲ್ ಡಿಸೀಸ್ ಅವರು ಅಭಿವೃದ್ಧಿ ಮಾಡಿರುವ ವ್ಯಾಕ್ಸಿನ್ ಅನ್ನು ನೀಡುವುದು. ಕಡಿಮೆ ತೀವ್ರತೆಯ H9N2 ವೈರಾಣು ಇರುವ ವ್ಯಾಕ್ಸಿನ್ ಇದಾಗಿದೆ. ಇದರ ಬಳಕೆಯ ಬಗ್ಗೆ ಚರ್ಚಿಸಲು ಪಶುಸಂಗೋಪನಾ ಮತ್ತು ಹೈನುಗಾರಿಕೆ ಇಲಾಖೆ ದೆಹಲಿಯಲ್ಲಿ ಮೀಟಿಂಗ್ ಒಂದನ್ನು ಕರೆದಿತ್ತು. ಆ ಸಭೆಯಲ್ಲಿ ಪರೀಕ್ಷಾರ್ಥವಾಗಿ ವ್ಯಾಕ್ಸಿನ್ ಅನ್ನು ಬಳಸಲು ನಿರ್ಧರಿಸಲಾಗಿದೆ. ಇನ್ನು 3ನೇ ಹಂತ ರೋಗ ಹರಡುವುದನ್ನು ತಪ್ಪಿಸುವುದಾಗಿದೆ. ಅದಕ್ಕಾಗಿ ಈಗಾಗಲೇ ಹಕ್ಕಿ ಜ್ವರ ಬಂದಿರುವ ಫಾರಂಗಳಲ್ಲಿ ಮರಿ ಉತ್ಪಾದನೆ ಅಥವಾ ಅಲ್ಲಿಂದ ಇನ್ನೊಂದು ಕಡೆ ಕೋಳಿಯನ್ನು ಸಾಗಿಸುವುದನ್ನು ನಿಲ್ಲಿಸಲಾಗಿದೆ. 1 ಬಿಲಿಯನ್ ಟನ್ ಆಮ್ಲಜನಕವನ್ನು ಉಪಯೋಗಿಸುತ್ತಿರುವ ಒಳನಾಡಿನ ನೀರಿನ ಪರಿಸರ. ಸಮುದ್ರ ಮತ್ತು ಒಳನಾಡಿನ ನೀರಿನ ಪರಿಸರ ವ್ಯವಸ್ಥೆ ಆಮ್ಲಜನಕ ತಯಾರಕರಾಗಿ ಕೆಲಸ ಮಾಡುತ್ತವೆ. ಭೂಮಿಯಲ್ಲಿ ಉತ್ಪತ್ತಿಯಾಗುವ ಒಟ್ಟಾರೆ ಆಮ್ಲಜನಕದಲ್ಲಿ ಅರ್ಧದಷ್ಟನ್ನು ಇವುಗಳು ತಯಾರು ಮಾಡುತ್ತವೆ. ಆದರೆ ಕಳೆದ 50 ವರ್ಷಗಳಿಂದ ಈ ಪ್ರಕ್ರಿಯೆಯಲ್ಲಿ ವ್ಯತ್ಯಾಸವಾಗತೊಡಗಿದೆ. ನೆದರ್ಲ್ಯಾಂಡ್ನ ಯುಟ್ರೆಕ್ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಒಳನಾಡಿನ ನೀರಾವರಿಯ ಪರಿಸರವು ಆಮ್ಲಜನಕವನ್ನು ತಯಾರಿಸುವುದರ ಬದಲು ಬಳಸಿಕೊಳ್ಳುತ್ತಿದೆ ಎಂಬ ಗಂಭೀರವಾದ ವಿಷಯವನ್ನು ತಿಳಿಸಿದ್ದಾರೆ. ಸಾಮಾನ್ಯವಾಗಿ ಸಮುದ್ರದಲ್ಲಿ ಪ್ಲಾಂಕ್ಟನ್ಗಳು ಇರುತ್ತವೆ. ಅವು ಆಮ್ಲಜನಕವನ್ನು ತಯಾರಿಸುತ್ತವೆ. ನದಿ, ಸರೋವರ, ಹಳ್ಳಕೊಳ್ಳ, ಕೆರೆ ಮುಂತಾದ ಒಳನಾಡಿನ ನೀರಿನ ಪರಿಸರದಲ್ಲಿ ಆಮ್ಲಜನಕ ತಯಾರಿಸುವ ಕೆಲಸ ಆಲ್ಗೆಗಳದ್ದು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಮಾನವರ ಚಟುವಟಿಕೆಯಿಂದ ಆಲ್ಗೆಗಳಿಗೆ ಹಾನಿಯಾಗುತ್ತಿದೆ. ಆಮ್ಲಜನಕವನ್ನು ತಯಾರಿಸುವ ಬದಲಿಗೆ ಇವು ಆಮ್ಲಜನಕವನ್ನು ಖರ್ಚು ಮಾಡಲು 2 ಪ್ರಮುಖ ಕಾರಣವಿದೆ. ಮೊದಲನೆಯದು ಅತಿಯಾದ ರಸಗೊಬ್ಬರಗಳ ಬಳಕೆ. ಬೆಳೆಗೆ ಹಾಕಿದ ರಸಗೊಬ್ಬರ ನೀರಿನಲ್ಲಿ ಕರಗಿ ನದಿ, ಸರೋವರ, ಕೆರೆಯನ್ನು ಸೇರುತ್ತಿದೆ. ಇದರಿಂದ ನೀರಿನೊಳಗೆ ಆಲ್ಗೆ ಹೆಚ್ಚಾಗಿ ತಯಾರಾಗತೊಡಗಿದೆ. ಅಷ್ಟೇ ವೇಗವಾಗಿ ಆಲ್ಗೆಗಳು ಸಾವನ್ನಪ್ಪಿ ಕೊಳೆಯುವ ಸಮಯದಲ್ಲಿ ಅವು ಆಮ್ಲಜನಕವನ್ನು ಉಪಯೋಗಿಸಿಕೊಳ್ಳತೊಡಗಿವೆ. ಇನ್ನು ಮನುಷ್ಯ ನಿರ್ಮಿಸಿರುವ ಡ್ಯಾಮ್ಗಳು ನೀರು ಹರಿಯಲು ಬಿಡದೆ ನೀರಿನ ಒಳಗೆ ಹೆಚ್ಚಿನ ತ್ಯಾಜ್ಯ ಕೊಳೆಯುವ ಹಾಗೆ ಮಾಡುತ್ತಿವೆ. ಇದರಿಂದ ಸಹ ಹೆಚ್ಚಿನ ಆಮ್ಲಜನಕ ಬಳಕೆಯಾಗುತ್ತಿದೆ. ಈ ಎಲ್ಲ ಕಾರಣದಿಂದ ಒಳನಾಡಿನ ನೀರಿನ ಪರಿಸರ 1 ವರ್ಷದಲ್ಲಿ ಸುಮಾರು 1 ಬಿಲಿಯನ್ ಟನ್ ಆಮ್ಲಜನಕವನ್ನು ಉಪಯೋಗಿಸಿಕೊಳ್ಳುತ್ತಿದೆ ಎಂದು ವಿಜ್ಞಾನಿಗಳು ವರದಿ ಮಾಡಿದ್ದಾರೆ. ಇದು ಸಮುದ್ರ 1 ವರ್ಷ ತಯಾರಿಸುವ ಆಮ್ಲಜನಕದ ಅರ್ಧದಷ್ಟಾಗಿದೆ. ಇದರಿಂದ ಜಲಚರ, ಪ್ರಾಣಿ, ಸಸ್ಯಗಳಿಗೆ ಸಮಸ್ಯೆ ಆಗುತ್ತದೆ. ಜೊತೆಗೆ ಈ ಪ್ರಕ್ರಿಯೆ ಹೀಗೆ ಮುಂದುವರಿದರೆ ಭೂಮಿಯ ಮೇಲೆ ಆಮ್ಲಜನಕದ ಪ್ರಮಾಣ ಇನ್ನಷ್ಟು ಕಡಿಮೆ ಆಗಲಿದೆ ಎಂದು ವಿಜ್ಞಾನಿಗಳು ಎಚ್ಚರಿಸಿದ್ದಾರೆ.
ಅಮೆರಿಕದಲ್ಲಿ ಜೇನುನೊಣಗಳು ಅಳಿವಿನಂಚಿನಲ್ಲಿವೆ ಎಂದ ವರದಿ ಚಿಂತೆಯಲ್ಲಿ ರೈತರು. ಸುಮಾರು 20 ವರ್ಷಗಳ ಹಿಂದೆ ಅಂದರೆ 2006-7ರಲ್ಲಿ ಅಮೆರಿಕದಲ್ಲಿ ಕಾಲೋನಿ ಕೊಲ್ಯಾಪ್ಸ್ ಡಿಸಾರ್ಡರ್ ಬಂದಿತ್ತು. ಇದರಿಂದ ಲಕ್ಷ ಸಂಖ್ಯೆಯಲ್ಲಿ ಸೈನಿಕ ಜೇನುಹುಳುಗಳು ನಾಪತ್ತೆಯಾಗಿದ್ದವು. ಕೆಲ ದಿನಗಳ ಹಿಂದೆ ಆರೋಗ್ಯವಾಗಿದ್ದ ಜೇನು ಕುಟುಂಬ ಒಂದೇ ಸಾರಿ ಗೂಡಿನಿಂದ ಮಾಯವಾಗಿದ್ದ ಪ್ರಕರಣಗಳು ಪತ್ತೆಯಾಗಿದ್ದವು. ವಿಶ್ವದಾದ್ಯಂತ ಇದು ಸುದ್ದಿಯಾಗಿ ಜೇನುನೊಣದ ಸಂರಕ್ಷಣೆ ಬಗ್ಗೆ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು. ಅದಾದ ನಂತರ ಪ್ರತಿ ವರ್ಷ ಅಮೆರಿಕದಲ್ಲಿ ಸಾಕುತ್ತಿರುವ ಜೇನುನೊಣಗಳ ಗಣತಿಯನ್ನು ಮಾಡಲಾಗುತ್ತದೆ. ಪ್ರತಿ ಬಾರಿಯಂತೆ ಈ ಬಾರಿಯೂ ಸಹ ಜೇನುಗಣತಿ ಮಾಡಿದ ವಿಜ್ಞಾನಿಗಳಿಗೆ ಆಘಾತವಾಗಿದೆ. 2023ಕ್ಕೆ ಹೋಲಿಸಿದರೆ 2024ರಲ್ಲಿ ಅಮೆರಿಕದಲ್ಲಿದ್ದ ಜೇನುನೊಣಗಳ ಸಂಖ್ಯೆ 62% ಕಡಿಮೆಯಾಗಿದೆ. ಇಷ್ಟೊಂದು ಪ್ರಮಾಣದಲ್ಲಿ ಜೇನುನೊಣಗಳ ಸಂಖ್ಯೆ ಕುಸಿದಿರುವುದು ವಿಜ್ಞಾನಿಗಳು ಮತ್ತು ರೈತರನ್ನು ಕಂಗೆಡಿಸಿದೆ. ಜೇನುನೊಣದ ಸಂಖ್ಯೆ ಕಡಿಮೆ ಆದರೆ ಮುಂದಿನ ಕೆಲ ವರ್ಷ ಕೃಷಿ ಉತ್ಪಾದನೆ ಕುಸಿಯುತ್ತದೆ. ಇದು ಇತಿಹಾಸ ಹೇಳಿರುವ ವಿಜ್ಞಾನ ತಿಳಿಸುವ ಸತ್ಯ. ಇದರಿಂದ ಮುಂಬರಲಿರುವ ವರ್ಷಗಳಲ್ಲಿ ಅಮೆರಿಕದ ಕೃಷಿ ಅವನತಿಯೆಡೆಗೆ ಸಾಗುವ ಸಾಧ್ಯತೆ ಹೆಚ್ಚಿದೆ. ಆದ್ದರಿಂದ ಸರ್ಕಾರ ಈ ಕೂಡಲೇ ಜೇನು ಬೆಳೆಗಾರರ ರೈತರ ಸಹಾಯಕ್ಕೆ ಧಾವಿಸಿ ಜೇನುನೊಣಗಳ ದಿಢೀರ್ ನಾಪತ್ತೆಗೆ ಕಾರಣ ಹುಡುಕಿ ಜೇನಿನ ಸಂಖ್ಯೆ ಹೆಚ್ಚಿಸಲು ಕ್ರಮವನ್ನು ಕೈಗೊಳ್ಳಬೇಕು ಎಂದು ವಿಜ್ಞಾನಿಗಳು ಕೋರಿಕೊಂಡಿದ್ದಾರೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ಕೃಷಿಯ ನಿರಂತರ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ಫಾರಂ ಟಿವಿಯಲ್ಲಿ. ನಮಸ್ಕಾರ.